ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿಗೆ ತುಂಬ ಜ್ವರ ಬಂದ್ಬಿಟ್ಟಿರುತ್ತೆ. ಆಗ ಅಜಿತ್ ಅವರು ಅಶ್ವಿನಿ ಅವ್ರ ಹತ್ರ ಬರ್ತಾರೆ. ಅಶ್ವಿನಿ ಅವರೇ, ಭೂಮಿಗೆ ತುಂಬ ಜ್ವರ ಬಂದ್ಬಿಟ್ಟಿದೆ, ಅದೇನು ಅಂತ ಸ್ವಲ್ಪ ನೋಡಿ ಬನ್ನಿ ಅಂತ ಹೇಳಿದಾಗ ಅಶ್ವಿನಿ ಅವರು, ಅಯ್ಯೋ ನಾನು ನರ್ಸಲ್ಲ, ಜ್ವರ ಬಂದಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಡಾಕ್ಟ್ರ್ ಹೇಳ್ದಾಗೆ ಅಜ್ಜಿಗೆ ಮಾತ್ರೆ ಕೊಡೋದು ಮಾತ್ರ ನನಗೆ ಗೊತ್ತು, ಈಗ ಏನು ಮಾಡಲಿ ಅಂತ ಮನಸಲ್ಲೇ ಅನ್ಕೊತಾರೆ. ಅದು ಇದ್ದಕ್ಕಿದ್ದಾಗೆ ಜ್ವರ ಬಂದಿದೆ ಅಂದೆ ಡಾಕ್ಟ್ರಿಗೆ ಒಂದ್ಸಲ ಕಾಲ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಅಜಿತ್ ಅವರು, ಡಾಕ್ಟ್ರು ಬರೋದಕ್ಕೆ ಲೇಟ್ ಆಗುತ್ತೆ, ನೀವೇ ಇದ್ದೀರಲ್ಲ ಡಾಕ್ಟ್ರ್ ಯಾಕೆ ಅಂತ ಅಶ್ವಿನಿಯವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ. ಈಗ ಅಶ್ವಿನಿಯವರು, ಅಜಿತ್ ಅವರೇ ಮಾತ್ರೆ ಎಲ್ಲ ಅಜ್ಜಿ ರೂಮಲ್ಲಿದೆ, ತಗೊಂಬರ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗ್ತಾರೆ. ಈಗ ಅಜಿತ್ ಅವರು ಸಂಗೀತರ ಹತ್ರ, ಅಮ್ಮ ಭೂಮಿಗೆ ಜ್ವರ ಬಂದಿದೆಯಲ್ಲ, ಹಣೆ ಮೇಲೆ ಹಾಕೋದಕ್ಕೆ ಬಟ್ಟೆ ಬೇಕಾಗಿತ್ತಮ್ಮ, ಜ್ವರ ಬಂದಿದೆಯಲ್ಲ, ಹಾಗೆ ಅಲ್ಲಿ ಹಾಸಿಗೆ ಮೇಲಿರೋ ಬಟ್ಟೆ ಎಲ್ಲ ಒಂಥರ ಆಗಿದೆ, ಅದಕ್ಕೂ ಹಾಕೋಕ್ಕೆ ಬಟ್ಟೆ ಬೇಕಿತ್ತಮ್ಮ ಅಂತ ಹೇಳಿದಾಗ ಸಂಗೀತ ಅವರು, ಅಷ್ಟೇ ತಾನೇ ತರ್ತೀನಿ ಅಂತ ಬಟ್ಟೆ ತರೋದಕ್ಕೆ ಸಂಗೀತ ಅವರು ಹೋಗ್ತಾರೆ. ಈ ಕಡೆ ಅಶ್ವಿನಿಯವರು ಅಜ್ಜಿಯವ್ರ ಹತ್ರ, ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯಲಾಲಿ ಅಮ್ಮನ ನೆನೆಸ್ಕೊಂಡು ಹಾಡು ಹೇಳ್ತಾರೆ. ಇದನ್ನು ನೋಡಿ ಅಜ್ಜಿಯವರು, ಇವಳು ನಮ್ಮ ಮನಸ್ಸಿನೇ ಇರ್ಬೋದಾ, ಇವಳು ಯಾಕೆ ಇವು ಹಾಡು ಹೇಳಿದ್ಲು, ಇಲ್ಲ ದೇವಿಯಾನಿ ಹೇಳಿದ್ಲು ಅಲ್ವಾ, ಇವಳಿಗೆ ಬೇರೆ ಫ್ಯಾಮಿಲಿನೇ ಇದೆ ಅಂತ, ಇವಳು ಬೇರೆಯವಳಾಗಿರ್ಬೇಕು ಅಂತ ಅಜ್ಜಿಯವರು ಅನ್ಕೊತಾರೆ. ಈಗ ಅಶ್ವಿನಿಯವರು ದೇವಯಾನಿಯವರು ಬರ್ತಾರೆ. ಮೇಡಮ್, ಭೂಮಿಗೆ ಜ್ವರ ಬಂದಿದೆಯಂತೆ, ನನ್ನನ್ನು ಟ್ರೀಟ್ ಮಾಡಿ ಅಂತ ಕರೀತಾ ಇದ್ದಾರೆ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ದೇವಯಾನಿಯವರು, ಯಾಕೆ ಮೊಬೈಲ್ ಇಲ್ವಾ, ಮೊಬೈಲಲ್ಲಿ ನೋಡು ಜ್ವರ ಬಂದಾಗ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ ಅಂತ, ನೀನು ಜ್ವರ ಬಂದಾಗ ಯಾವ ಟ್ಯಾಬ್ಲೆಟ್ ತೊಗೊತೀಯ ಅಂತ ಹೇಳಿದಾಗ ಅಶ್ವಿನಿಯವರು, ಮೇಡಮ್ ಜ್ವರ ಬಂದಾಗ ನಾನು ತಗೊಳ್ಳೋ ಟ್ಯಾಬ್ಲೆಟೇ ಬೇರೆ ಅಂತ ಹೇಳ್ತಾಳೆ. ಆಗ ದೇವಯಾನಿಯವರು, ಸರಿ ಹೋಯ್ತು ತಗೋ ಈ ಜ್ವರ ಟ್ಯಾಬ್ಲೆಟು ಅಂತ ಅಶ್ವಿನಿ ಕೈಗೆ ಆ ಟ್ಯಾಬ್ಲೆಟನ್ನು ಕೊಡ್ತಾರೆ. ಈ ಕಡೆ ಭೂಮಿ, ಅಮ್ಮ ನೀನು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ಹೇಳಿದ್ದೆ ಅಲ್ವೇನಮ್ಮ, ಯಾಕಮ್ಮ ಇವತ್ತು ನನ್ನನ್ನು ಬಿಟ್ಟೊರ್ಟೋದೆ ಅಂತ ಕೊರಗ್ತಾ ಇರ್ತಾಳೆ. ಆಗ ಅಜಿತ್ ಅವರು ಭೂಮಿ ಕೈ ಇಟ್ಕೊಂಡು, ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ, ಹೆದರ್ಕೋಬೇಡ ಭೂಮಿ, ನಿನ್ನ ಜೊತೆ ನಾನಿದ್ದೀನಿ ಅಂತ ಭೂಮಿಗೆ ಧೈರ್ಯ ಹೇಳ್ತಾರೆ. ಈಗ ಅಶ್ವಿನಿಯವರು ಟ್ಯಾಬ್ಲೆಟ್ ಕೊಡೋಕ್ಕೆ ಬರ್ತಾರೆ. ಆಗ ಅಜಿತ್ ಅವರು, ಅಲ್ಲ ಅಶ್ವಿನಿಯವರೇ, ಟ್ಯಾಬ್ಲೆಟ್ ಕೊಡೋದಕ್ಕೆ ನೀವೇ ಬೇಕಿತ್ತಾ ಅಂತ ಹೇಳಬೇಕಾದ್ರೆ ಸತ್ಯ ಅವರು, ಅಜಿತಾ ಡಾಕ್ಟ್ರು ಬಂದರು ಅಂತ ಹೇಳಿದಾಗ ಅಜಿತ್ ಅವರು ಸುಮ್ಮನಾಗ್ತಾರೆ. ಈಗ ಡಾಕ್ಟರ್ ಅವರು ಭೂಮಿನ ಚೆಕ್ ಮಾಡ್ತಾರೆ. ಏನೋ ಮನಸ್ಸಿಗೆ ಹಚ್ಕೊಂಡಿದ್ದಾರೆ, ಅದಕ್ಕೆ ಜ್ವರ ಬಂದಿದೆ, ಇವ್ರಿಗೆ ಪತ್ತೆ ಇರೋದಕ್ಕೆ ಹೇಳಿ, ಉಪ್ಪು ಖಾರ ತಿನ್ನೋದು ಬೇಡ ಅಂತ ಹೇಳಿದಾಗ ಅಶ್ವಿನಿಯವರು, ನಾನು ಕೂಡ ಅದನ್ನೇ ರೆಫರ್ ಮಾಡೋಣ ಅಂತಿದ್ದೆ ಮೇಡಮ್ ಅಂತ ಹೇಳಿದಾಗ ಡಾಕ್ಟರ್ ಅವರು, ನೀವು ಅಂತ ಹೇಳಿದಾಗ ಅಶ್ವಿನಿ ಅವರು, ನಾನು ಗ್ರೀನ್ ಹಾಸ್ಪಿಟಲ್ ನರ್ಸ್ ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ಅಶ್ವಿನಿ ಮೇಲೆ ಡೌಟ್ ಆಗುತ್ತೆ. ಇವರು ನಿಜವಾಗ್ಲೂ ನರ್ಸೇನಾ, ನನ್ನ ಕರೆದಾಗ ಬಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಈಗ ಭೂಮಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸ್ಬಿಟ್ಟು ಈಚೆ ಬರ್ತಾರೆ. ಈಗ ಮನೆಯವರೆಲ್ಲ ಹಾಲಲ್ಲಿ ಕೂತಿದ್ದಾರೆ. ಅಮ್ಮ ಭೂಮಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಪಾಪ ಯಾಕೋ ಜ್ವರನೇ ಕಡಿಮೆ ಆಗ್ತಾ ಇಲ್ಲ, ಅವಳನ್ನ ಹತ್ರ ಇದ್ದು ನೋಡ್ಕೊಬೇಕು ಅಂತ ಹೇಳಿದಾಗ ಅಂಜನಾ ಅವರು, ಎಲ್ಲ ಬರೀ ನಾಟಕ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾಟಕ ಆಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಅಂಜನಾ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಮನೆತನದ ಮಾನ ಮರ್ಯಾದೆಗೆ ಕಳಂಕ ಬಂತಲ್ಲ ಅಂತ ಪಾಪ ಅವಳು ನೊಂದ್ಕೊಂಡು ಜ್ವರ ಬರ್ಸ್ಕೊಂಡಿದ್ರೆ ನೀನು ಈ ರೀತಿ ಮಾತಾಡ್ತೀಯಾ, ನನ್ನ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡಿದ್ರೆ, ಕೇವಲವಾಗಿ ಮಾತಾಡಿದ್ರೆ ನಾನು ಅತ್ತೆ ಮಗಳು ಅನ್ನೋದನ್ನು ನೋಡೋದಿಲ್ಲ, ಅತ್ತೆ ಹೇಳ್ಬಿಡಿ ನಿಮ್ಮ ಮಗಳಿಗೆ. ಆಗ ಅಂಜನಾ, ಸುಮ್ಮನೆ ಇರೋದಿಲ್ಲ, ಇದು ನನ್ನ ಮನೆ ಅಂತ ಹೇಳಿದಾಗ ಅಜಿತ್ ಅವರು, ಯಾವ್ದು ನಿನ್ನ ಮನೆ, ನೀನು ಮದುವೆ ಆಗಿ ಹೋಗ್ತೀಯಲ್ಲ ಅದು ನಿನ್ನ ಮನೆ, ಇದು ನಿನ್ನ ಮನೆ ಅಲ್ಲ, ಇದೇ ರೀತಿ ಮಾತಾಡ್ತಾ ಇದ್ರೆ ಭೂಮಿಯಿಂದ ನಿನಗೆ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕಿಸ್ಬಿಡ್ತೀನಿ, ಅತ್ತೆ ನಿಮ್ಮ ಮಗಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳಕ್ ಹೇಳ್ತೀರಾ ಇಲ್ವಾ ಅಂತ ಹೇಳಿದಾಗ ದೇವಯಾನಿಯವರು, ನಾನು ಮಾತಾಡ್ತೀನಿ ಅಜ್ಜಿ, ಸ್ವಲ್ಪ ಸುಮ್ಮನೆ ಇರು. ಅಂಜನಾ, ಭೂಮಿ ತಪ್ಪು ಮಾಡಿದಳೋ ಇಲ್ವೋ ಅದನ್ನ ನೋಡ್ಕೊಳಕ್ಕೆ ದೇವರಿದ್ದಾನೆ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ ಅಜಿತ್ ಅವರು, ಅತ್ತೆ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ, ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ ಅಂತ ಹೇಳಿದಾಗ ದೇವಯಾನಿಯವರು, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನ ನೀನು ನಿಜ ಮಾಡಬೇಡ, ನಡಿ, ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರೋದಿಲ್ಲ, ನಡಿ ರೂಮ್ಗೆ ಅಂತ ದೇವಯಾನಿಯವರು ಅಂಜನನ ರೂಮಿಗೆ ಕರ್ಕೊಂಡು ಹೋಗ್ತಾರೆ.